ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚಿಪ್ಪಿಕಲ್ಲು ಸಂಗ್ರಹಿಸಲು ಹೋಗಿ ಒಂದೇ ಕುಟುಂಬದ 8 ಜನ ಜಲಸಮಾಧಿ. ಭಟ್ಕಳ ತಾಲೂಕಿನಲ್ಲಿ ಘನಘೋರ ದುರಂತ. ಹಾಗಾದರೆ ಈ ಚಿಪ್ಪಿಕಲ್ಲನ್ನು ಅಥವಾ ಕಪ್ಪೆ ಚಿಪ್ಪನ್ನು ನದಿಯಿಂದ ಹೇಗೆ ಸಂಗ್ರಹ ಮಾಡ್ತಾರೆ, ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ನಡೆದಂಥ ಒಂದು ಘೋರ ದುರಂತ ಇದೆಯಲ್ಲ, ಅದು ಇದೀಗ ಕರಾವಳಿಗರ ಪಾಲಿಗೆ ಅಥವಾ ಕರ್ನಾಟಕದ ಪಾಲಿಗೆ ಅತ್ಯಂತ ಕರಾಳ ದಿನ ಅಂತ ಹೇಳ್ಬೋದು. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಚಿಪ್ಪಿಕಲ್ಲನ್ನು ಸಂಗ್ರಹ ಮಾಡಲು ಹೋಗಿ ಚಿಪ್ಪಿಕಲ್ಲನ್ನು ಸಂಗ್ರಹ ಮಾಡಿ ಅದನ್ನು ಮಾರಾಟ ಮಾಡಿ ದಿನನಿತ್ಯದ ಒಂದು ಹೊಟ್ಟೆಯನ್ನು ಹೊರೆಯಲು ಹೋಗಿದಂಥ 14 ಜನರ ಪೈಕಿ ಒಂದೇ ಕುಟುಂಬದ 8 ಜನ ಜಲಸಮಾಧಿಯಾಗಿದ್ದರೆ ಇದರಿಂದ ಕರ್ನಾಟಕದಲ್ಲಿ ಶೋಕಸಾಗರ ಆಗಿದೆ, ಅಥವಾ ಕರ್ನಾಟಕ ಶೋಕಸಾಗರದಲ್ಲಿ ಮುಳುಗಿದೆ. ಜನರು ದುಃಖ ತೃಪ್ತರಾಗಿದ್ದಾರೆ. ಒಂದೇ ಕುಟುಂಬದ 8 ಜನ ಜಲಸಮಾಧಿಯಾಗಿದ್ದಾರೆ ಅಂದರೆ ಅದು ನಿಜಕ್ಕೂ ಘನಘೋರ ದುರಂತ. ಪ್ರತಿಯೊಬ್ಬರು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಈ ವೆಂಕಟಾಪುರ ನದಿಯಲ್ಲಿ ಆದಂಥ ಘಟನೆಯ ಬಗ್ಗೆ ತಮ್ಮ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇವತ್ತು ಆದಂಥ ಘಟನೆ 14 ಜನ ಈ ಭಟ್ಕಳ ತಾಲೂಕಿನ ವೆಂಕಟಾಪುರ ನದಿಯಲ್ಲಿ ಸೊಂಟ ತನಕ ಇರುವಂಥ ಒಂದು ಜಾಗದಲ್ಲಿ ಹೋಗಿ ಚಿಪ್ಪಿಕಲ್ಲನ್ನು ಆರಿಸ್ಲಿಕ್ಕೆ ಹೋಗಿರ್ತಾರೆ. ಆದರೆ ಸಡನ್ನಾಗಿ ಬಂದಂಥ ನೀರಿನಿಂದ ವಿಚಲಿತರಾದಂಥ ಅಥವಾ ಏನು ಮಾಡಬೇಕೆಂದು ಗೊತ್ತಾಗದಂಥ ಈ 14 ಜನರು ಈಜಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಈಜಾಡಲು ಬರದಂಥ ಈ 8-9 ಜನ ಅಥವಾ 10 ಜನ ನೀರಿನಲ್ಲಿ ಮುಳುಗ್ಬಿಡ್ತಾರೆ. ಅದರಲ್ಲಿ 8 ಜನರು ಸಡನ್ನಾಗಿ ಜಲಸಮಾಧಿ ಆಗ್ತಾರೆ. ಅವರನ್ನು 8 ಜನರನ್ನು ಬಾಡಿನ ಹೊರಗೆ ತೆಗೆಯಲಾಗಿದೆ. 2 ಅಥವಾ 3 ಜನರನ್ನು ಕೊಚ್ಕೊಂಡು ಹೋಗಿದ್ದಾರೆ. ಅವರ ಹುಡುಕಾಟ ಕೂಡ ಆಗ್ತಾಯಿದೆ. ಅಲ್ಲಿದ್ದಂಥ ಸ್ಥಳೀಯರು 2-3 ಜನರನ್ನ ಬದುಕಿಸಿದ್ದಾರೆ ಅಥವಾ ರಕ್ಷಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಸರ್ಕಾರ ಕೂಡ ಅದಕ್ಕೆ ಬೇಕಾದಂಥ ಒಂದು ರಕ್ಷಣಾ ಕಾರ್ಯಾಚರಣೆ ಮತ್ತು ಪರಿಹಾರ ಕೂಡ ಕೊಡ್ತಾ ಇದೆ. ಇದು ಒಂದು ಹಂತ. ಇನ್ನು ಈ ಚಿಪ್ಪಿಕಲ್ಲು ಅಂದರೆ ಏನು, ಚಿಪ್ಪಿಕಲ್ಲಿನಲ್ಲಿ ಎಷ್ಟು ವಿಧ, ಚಿಪ್ಪಿಕಲ್ಲನ್ನು ಯಾಕೆ ಬಳಸ್ತಾರೆ, ಚಿಪ್ಪಿಕಲ್ಲನ್ನು ಹೇಗೆ ಸಂಗ್ರಹ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ ಈ ಚಿಪ್ಪಿಕಲ್ಲು ಅಥವಾ ಕಪ್ಪೆ ಚಿಪ್ಪಿನಲ್ಲಿ 4 ವಿಧ ಇದೆ. ಒಂದು ಚಿಪ್ಪಿಕಲ್ಲಂತ, ಎರಡನೇದು ಕೊಂಡಗ ಅಂತ. ಆ ಕೊಂಡಗದಲ್ಲಿ ಬಿಳಿ ಕೊಂಡಗ ಮತ್ತು ಕಪ್ಪು ಕೊಂಡಗ ಅಂತ ಬರುತ್ತೆ. ಅದಾದ ನಂತರ ನೀಲಿಕಲ್ಲು ಜೊತೆಗೆ ಕಲ್ಗ ಎನ್ನುವಂಥ 4 ವಿಧಗಳ ಕಪ್ಪೆ ಚಿಪ್ಪು ಬರುತ್ತೆ. ಒಂದು ಚಿಪ್ಪಿಕಲ್ಲು, ಎರಡನೇದು ಕೊಂಡಗ. ಆ ಕೊಂಡಗದಲ್ಲಿ 2 ಥರ ಇರುತ್ತೆ. ಒಂದು ಸ್ವಲ್ಪ ರೌಂಡ್ ಇರುತ್ತೆ, ಬಿಳಿ ಕೊಂಡಗ ಮತ್ತು ಕಪ್ಪು ಕೊಂಡಗ. ಒಂದು ಫ್ಲ್ಯಾಟ್ ಆಗಿರುತ್ತೆ, ಒಂದು ಸ್ವಲ್ಪ ದಪ್ಪ ಆಗಿರುತ್ತೆ. ಅದಕ್ಕೆ ಬಿಳಿ ಕೊಂಡಗ ಮತ್ತು ಕಪ್ಪು ಕೊಂಡಗ. ಮೂರನೇದಾಗಿ ಒಂದು ಸ್ವಲ್ಪ ಸ್ಮಾರ್ಟ್ ಆಗಿ ಉದ್ದದಾಗಿರುತ್ತೆ, ಅದು ಸ್ವಲ್ಪ ಕಡಿಮೆ ಸಿಗೋದು, ಅದು ನೀಲಿ ಕಲ್ಗ ಅಂತಾರೆ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಜೊತೆಗೆ ಕಲ್ಗ ಅಂತ. ಆ ಮೊದಲ 2 ವಿಭಾಗ ಇದೆಯಲ್ಲ, ಚಿಪ್ಪಿಕಲ್ಲು ಮತ್ತು ಕೊಂಡಗ ಇದೆಯಲ್ಲ, ಅದು ನದಿಯ ಮರಳಿನಲ್ಲಿ ಸಿಗುತ್ತೆ. ಈ ಸಮುದ್ರದಿಂದ ಅಳವಿಕೊಡು ಮುಖಾಂತರ ಈ ಒಳಗಡೆ ನದಿ ಬಂದಿರುತ್ತಲ್ಲ, ಸಮುದ್ರದ ನೀರು ಒಳಗಡೆ ಬಂದಿರುತ್ತಲ್ಲ, ಊರಿನ ಒಳಗಡೆ ನದಿಯಾಗಿ ಬಂದಿರುತ್ತಲ್ಲ, ಅಲ್ಲಿ ಚಿಪ್ಪಿಕಲ್ಲು ಮತ್ತು ಕೊಂಡಗ ಎನ್ನುವಂಥ 2 ವಿಧದ ಕಪ್ಪೆ ಚಿಪ್ ಸಿಗುತ್ತೆ. ಆದರೆ ಈ ನೀಲಿಕಲ್ಲು ಮತ್ತು ಕಲ್ಗ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಸಮುದ್ರ ಹತ್ರ ಸಿಗುತ್ತೆ. ಸಮುದ್ರ ಹತ್ರ ದೊಡ್ಡ ಕಲ್ಲಿರುತ್ತಲ್ಲ, ಕಲ್ಲು ಬಂಡೆ ಇರುತ್ತಲ್ಲ, ಆ ಕಲ್ಲು ಬಂಡೆಗೆ ನೀಲಿ ಕಲ್ಗ ಗುಂಪಾಗಿ ಅಂಟ್ಕೊಂಡಿರುತ್ತೆ. ಅದು ಕೂಡ ಬಂಡೆ ಕೂಡ ನೀರಿನಲ್ಲಿ ಮುಳುಗಿರುತ್ತೆ, ಉಪ್ಪು ನೀರಿನಲ್ಲಿ ಮುಳುಗಿರುತ್ತೆ. ಆದರೆ ಜನ ಏನು ಮಾಡ್ತಾರೆ ಅಂದರೆ ನೀರಿನಲ್ಲಿ ಮುಳುಗಿ ಸ್ವಲ್ಪ ಹೋಗಿ ಆ ಕಪ್ಪೆ ಚಿಪ್ಪನ್ನು ಒಡೆದು ನೀಲಿ ಕಲ್ಗನ್ನು ಒಡೆದು ತರ್ತಾರೆ. ಅದು ಒಂಥರ ಗುಂಪಾಗಿ ಆ ಕಲ್ಲಿಗೆ ಅಂಟ್ಕೊಂಡಿರುತ್ತೆ. ಕೊಂಡಗ ಕೂಡ ಏನಾಗುತ್ತೆ ಅಂದರೆ ಕೊಂಡಗ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಆದರೆ ಅಲ್ಲಿಂದ ಆ ಮಾಂಸವನ್ನು ಹೊಡ್ತಾ ಇರ್ತಾರೆ. ಆದರೆ ನೀಲಿ ಕಲ್ಗ ಅದನ್ನು ಕಪ್ಪೆ ಚಿಪ್ಪನ್ನು ಬಿಡಿಸ್ಕೊಂಡು ಬಂದು ಅದಾದ ನಂತರ ಇಲ್ಲಿ ಮನೆಗೆ ಬಂದು ಅದನ್ನು ಓಪನ್ ಮಾಡ್ತಾರೆ. ಅಲ್ಲಿರುವಂಥ ಮಾಂಸವನ್ನು ತೆಗೆದು ಅದು ಬೇಕಾದಂಥ ಪದಾರ್ಥ ಮಾಡ್ತಾರೆ. ಆದರೆ ಚಿಪ್ಪಿಕಲ್ಲು ಮತ್ತು ಕೊಂಡಗ ಇದೆಯಲ್ಲ, ಅದು ನದಿಯ ಅಂದರೆ ಸಮುದ್ರದ ಒಳಗಡೆ ಬಂದಿರುವಂಥ ನದಿಯ ಉಪ್ಪು ನೀರಿನ ನದಿಯ ಈ ಮರಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಈ ನಮ್ಮ ಕಡೆ ಗದ್ದೆಯಲ್ಲಿ ಸಿಗತ್ತಲ್ಲ, ಹಾಗೆ ಅಲ್ಲಿ ಮರಳಿನ ಮಧ್ಯದಲ್ಲಿ ಅದು ಸಿಗುತ್ತೆ. ನದಿಯಲ್ಲಿ ಏನಾಗುತ್ತೆ ಅಂದರೆ ಒಮ್ಮೆ ಬರ್ತಾ ಬರುತ್ತೆ, ಒಮ್ಮೆ ಇಳಿತಾ ಬರುತ್ತೆ. ಅಂದರೆ ದಿನಕ್ಕೆ 2 ಸಲ ಬರ್ತಾ ಬರುತ್ತೆ, ದಿನಕ್ಕೆ 2 ಸಲ ಇಳಿತಾ ಬರುತ್ತೆ. ಅಂದರೆ ದಿನಕ್ಕೆ ಸಮುದ್ರ ಅಥವಾ ನದಿ ಇರುತ್ತಲ್ಲ, ಸಮುದ್ರ ಮತ್ತು ಸಮುದ್ರದ ಸ್ವಲ್ಪ ಹತ್ತಿರ ಇರುವಂಥ ನದಿ, ಸಮುದ್ರ ಒಳಗಡೆ ಬಂದಿರೋ ನದಿ 2 ಬಾರಿ ಅದು 2 ಸಲ ಅಪ್ ಆಗುತ್ತೆ, 2 ಸಲ ಡೌನ್ ಆಗುತ್ತೆ. ಸರಿಸುಮಾರು 1-1.5 ಫೀಟ್ ಅಪ್ ಆಗುತ್ತೆ. ಅದಾದ ನಂತರ ಕಾಲಕ್ರಮೇಣ ಮತ್ತೆ ಡೌನ್ ಆಗುತ್ತೆ. ಆ ಡೌನ್ ಆದಂಥ ಸಂದರ್ಭದಲ್ಲಿ ಅಂದರೆ ಬರ್ತಾ ಅಂದರೆ ಅಪ್ ಆಗುತ್ತೆ, ಇಳಿತಾ ಅಂದರೆ ಡೌನ್ ಆಗುತ್ತೆ. ಆ ಇಳಿತದ ಸಂದರ್ಭದಲ್ಲಿ ಮೀನುಗಾರರು ಅಥವಾ ತಮಗೆ ಬೇಕಾದಂಥ ವಸ್ತುಗಳನ್ನ ಹುಡುಕೊಂಡೋಗಿ, ಮೀನುಗಾರರಾಗಿರ್ಬೋದು, ಅಂದರೆ ಮೀನುಗಾರರು ಅಥವಾ ಸ್ಥಳೀಯರು ಏನು ಮಾಡ್ತಾರೆ ಅಂದರೆ ಹೊಟ್ಟೆ ಹೊರಲು ಅಥವಾ ದಿನನಿತ್ಯದ ಕೂಲಿಗಾಗಿ ಏನು ಮಾಡ್ತಾರೆ ಅಂದರೆ
ಆ ಕಪ್ಪೆ ಚಿಪ್ಪಿನ ಆರಿಸ್ಲಿಕ್ಕೆ ಹೋಗ್ತಾರೆ. ಅದಕ್ಕಿಂತ ಮೊದಲು ಹೇಳ್ತೇನೆ ಈ ಮೀನಲ್ಲಿ ಎಷ್ಟು ವಿಧ ಅಂತ. ಮೀನಿನಲ್ಲಿ ಒಂದು ಮೀನಂತ ಬರುತ್ತೆ, ಎರಡದು ಸಿಗಡಿ ಮೀನಂತ ಬರುತ್ತೆ, ಮೂರನೇದಾಗಿ ಏಡಿ ಅಂತಾರೆ, ಅದನ್ನು ಸಮುದ್ರದಲ್ಲಿ ಜಾಲಿ ಅಂತಾರೆ. ಅಂದರೆ ನಿಮಗೆ ಈ ಸಿಹಿ ನೀರಿನಲ್ಲಿ ಅಥವಾ ಸಿಹಿ ನೀರಿನ ಅದನ್ನು ಏಡಿ ಅಂತಾರೆ, ಅಥವಾ ಈ ಉಪ್ಪು ನೀರಿನಲ್ಲಿ ಅದನ್ನು ಜಾಲಿ ಅಂತಾರೆ. ಜೊತೆಗೆ ಕಪ್ಪು ಚಿಪ್ಪು, ಒಂದು ಮೀನು ಸಿಗುತ್ತೆ, ಎರಡನೇದಾಗಿ ಸಿಗಡಿ ಸಿಗುತ್ತೆ, ಮೂರನೇದಾಗಿ ಜಾಲಿ ಸಿಗುತ್ತೆ ಅಂದರೆ ಏಡಿ ಸಿಗುತ್ತೆ, ಕ್ರ್ಯಾಪ್ ಸಿಗುತ್ತೆ. ಅದಾದ ನಂತರ ಈ ಕಪ್ಪೆ ಚಿಪ್ಪು ಸಿಗುತ್ತೆ. ಕಪ್ಪೆ ಚಿಪ್ಪಿನಲ್ಲಿ 4 ವಿಭಾಗ ಇದ್ನಲ್ಲ, ಒಂದು ಚಿಪ್ಪಿಕಲ್ಲು, ಎರಡನೇದು ಕೊಂಡಗ, ಮೂರನೇದು ನೀಲಿಕಲ್ಗ, ನಾಲ್ಕನೇದು ಕಲ್ಗ ಅಂತ. ಇವತ್ತು ಆದಂಥ ದುರಂತ ಅದು ಚಿಪ್ಪಿ ಕಲ್ಲಿಗೆ ಸಂಬಂಧಪಟ್ಟದ್ದು. ಸ್ಥಳೀಯ 14 ಜನ ಏನು ಮಾಡ್ತಾರಂದರೆ, ಈ ಸ್ವಲ್ಪ ಬೇಸಿಗೆಗಾಲ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆಗುತ್ತೆ, ನೀರಿನ ಅಂದರೆ ವ್ಯತ್ಯಾಸ ಇರಲ್ಲ, ಒಂದೇ ಸಮನಾಗಿ ಸ್ವಲ್ಪ ನೀರು ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು 14 ಜನರ ಒಂದು ಗುಂಪು ಚಿಪ್ಪಿ ಕಲ್ಲನ್ನು ಆರಿಸ್ಲಿಕ್ಕೆ ನದಿಗೆ ಇಳಿದಿರ್ತಾರೆ. ಸರಿಸುಮಾರು ಮಧ್ಯಾಹ್ನ 1-2 ಗಂಟೆಗೆ ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಡೌನ್ ಆಗಿರುತ್ತೆ, ಇಳಿತದ ಸಂದರ್ಭ. ಆ ಸಂದರ್ಭದಲ್ಲಿ ನದಿಯ ಮಧ್ಯ ತನಕ ಹೋಗ್ಬೋದು, ಅಥವಾ ಸರಿಸುಮಾರು 30% ಮುಂದೆ ಹೋಗ್ಬೋದು. ಅಂಥ ಮುಂದಕ್ಕೆ ಹೋಗುವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಬೆನ್ನಿಗೆ ಒಂದು ಚೀಲವನ್ನು ಕಟ್ಕೊಂಡಿರ್ತಾರೆ. ಅಂದರೆ ಚಿಪ್ಪಿ ಕಲ್ಲನ್ನು ಸಂಗ್ರಹ ಮಾಡ್ತಾರೆ ಅಂತ ಅದನ್ನು ಹಾಕೊಳ್ಬೇಕಲ್ಲ, ಮತ್ತೆ ದಡಕ್ಕೆ ಬಂದು ಅದನ್ನು ಇಡ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಬೆನ್ನಿಗೆ ಒಂದು ಚೀಲವನ್ನು, ಈಗ ನಾವು ಸುಣ್ಣ ಚೀಲ ಅಥವಾ ಮಣ್ಣಿನ ಚೀಲ ಇರ್ತದಲ್ಲ, ಆ ಚೀಲವನ್ನು ಕಟ್ಕೊಂಡಿರ್ತಾರೆ. ಅದಾದ ನಂತರ ಒಂದು ಜಾಳು ಬುಟ್ಟಿ ಅಂತ ಎತ್ಕೊಂಡು ಹೋಗಿ ಮುಂದಕ್ಕೆ ಹೋಗ್ತಾರೆ. ಮಂಡಿ ತನಕ ನೀರಿರುತ್ತೆ. ಅದಾದ ನಂತರ ಈ ಚಿನ್ನ ಆರಿಸ್ತಾರಲ್ಲ, ನಾವು ವಿಡಿಯೋಲ್ಲಿ ನೋಡಿರ್ತೀವಿ, ಚಿನ್ನ ಆರಿಸೋದಾಗಲಿ ಅಥವಾ ಬೇರೆ ಆರಿಸೋದಾಗಲಿ, ಹಾಗೆ ಮರಳಿನ ಸಮೇತ ಮಣ್ಣನ್ನು ತುಂಬಿಕೊಂಡು ಅದನ್ನು ನೀರಿನ ಒಳಗಡೆ ಜಾಳಿಸ್ತಾರೆ. ನಿಮ್ಗೆ ಅರ್ಥ ಆಗಿರಬೇಕು, ಒಂದು ಮಹಿಳೆ ಅಥವಾ ಪುರುಷನಾದವನು ಬೆನ್ನಿಗೆ ಚೀಲ ಕಟ್ಕೊಂಡು ಕೈಯಲ್ಲಿ ಒಂದು ಜಾಳು ಬುಟ್ಟಿಯನ್ನು ಹಿಡ್ಕೊಂಡು ನದಿಯ ಮಧ್ಯದಲ್ಲಿ ಹೋಗಿ ಮಂಡಿ ಅಥವಾ ಸೊಂಟ ತನಕ ನೀರಿರುವಾಗ ಮುಳುಗಿ ಆ ಮಣ್ಣನ್ನ ತುಂಬಿಕೊಂಡು ಆ ನೀರಿನಲ್ಲಿ ಜಾಳಿಸ್ತಾನೆ. ಆವಾಗ ಏನಾಗುತ್ತೆ ಅಂದರೆ ಮರಳು ಅಥವಾ ಮಣ್ಣು ಆ ಜಾಳು ಬುಟ್ಟಿಯಲ್ಲಿ ಜಾಳು ಹೋಗುತ್ತೆ. ಅದಾದ ನಂತರ ಕಲ್ಲು ಮತ್ತು ಈ ಚಿಪ್ಪಿ ಕಲ್ಲು ಇರುತ್ತಲ್ಲ, ಸೆಲ್ಸ್ ಅಂತೀವಲ್ಲ, ಅದು ಸ್ವಲ್ಪ ಇರುತ್ತೆ. ಅದಾದ ನಂತರ ಅವನ್ನ ಆರಿಸ್ಕೊಂಡು ಕೈಗೆ ಸಿಕ್ಕಿದಾಗ ಅದನ್ನು ಆರಿಸ್ಕೊಂಡು ತಮ್ಮ ಚೀಲಕ್ಕೆ ಹಾಕ್ತಾರೆ. ಮತ್ತೊಮ್ಮೆ ಹೇಳ್ತೇನೆ, ಚಿಪ್ಪಿ ಕಲ್ಲು ಆರಿಸಲು ಸಂಗ್ರಹ ಮಾಡಲು ಹೋಗುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಸೊಂಟಕ್ಕೆ ಒಂದು ಚೀಲವನ್ನು ಕಟ್ಕೊಂಡಿರ್ತಾನೆ, ಅಂದರೆ ಆ ಚಿಪ್ಪಿ ಕಲ್ಲು ಅಥವಾ ಸೆಲ್ಸನ್ನು ಹಾಕೊಳ್ಳಿಕ್ಕೆ. ಅದಾದ ನಂತರ ಕೈಯಲ್ಲಿ ಒಂದು ಜಾಳು ಬುಟ್ಟಿನ ಹಿಡ್ಕೊಂಡು ನದಿಯ ಮಧ್ಯ, ಅಂದರೆ ನದಿಯ ಹೋಗ್ತಾನೆ ನದಿಯ ತಟದಿಂದ ಮುಂದೆ ಹೋಗ್ತಾನೆ. ಸರಿಸುಮಾರು ಮಂಡಿ ಹತ್ತಿರ ಅಥವಾ ಸೊಂಟ ತನಕ ನೀರಿರುವಾಗ ಅಲ್ಲಿ ಮರಳು ಮಿಶ್ರಿತ ಮಣ್ಣಿರುತ್ತಲ್ಲ, ಆ ಮರಳು ಮಿಶ್ರಿತ ಮಣ್ಣನ್ನು ಹೀಗೆ ತುಂಬಿಕೊಂಡು ಅದನ್ನು ಜಾಳು ಬುಟ್ಟಿಯಿಂದ ಜಾಲಾಡ್ತಾನೆ. ಅವಾಗ ಏನಾಗುತ್ತೆ ಅಂದರೆ, ನೀರಿನ ಜೊತೆ ಆ ಮರಳಿರೋದ್ರಿಂದ ಮರಳು ಮತ್ತು ಸಣ್ಣ ಪುಟ್ಟ ಕಲ್ಲುಗಳು ಆ ಜಾಳು ಬುಟ್ಟಿಯಿಂದ ಕೆಳಗಡೆ ಜಾರುತ್ತೆ. ದೊಡ್ಡದಾಗಿರುವಂಥ ಸಣ್ಣ ಪುಟ್ಟ ಕಲ್ಲುಗಳು ಮತ್ತು ಈ ಚಿಪ್ಪಿ ಕಲ್ಲು ಅಂತ ಹೇಳ್ತೀವಲ್ಲ, ಆ ಸೆಲ್ಸ್ ಅಂತ ಹೇಳ್ತೀವಲ್ಲ, ಅವು ಕೂಡ ಬುಟ್ಟಿಯಲ್ಲಿ ಹಾಗೆ ಇರುತ್ತೆ. ಅದಾದ ನಂತರ ಮೇಲೆ ಎತ್ಕೊಂಡು ಯಾವುದು ಚಿಪ್ಪಿ ಕಲ್ಲು ಇರುತ್ತಲ್ಲ ಅದನ್ನು ಎತ್ತುಕೊಂಡು ತಮ್ಮ ಚೀಲಕ್ಕೆ ಹಾಕೊಳ್ತಾರೆ. ಇದು ಒಂದು ಚಿಪ್ಪಿ ಕಲ್ಲು ಸಂಗ್ರಹ ಮಾಡುವಂಥ ವಿಧಾನ. ಆದರೆ ಚಿಪ್ಪಿಕಲ್ಲು ಸಂಗ್ರಹ ಮಾಡ್ತಿರುವಾಗ, ಚಿಪ್ಪಿಕಲ್ಲನ್ನು ಆರಿಸ್ತಿರುವಾಗ 14 ಮಹಿಳೆಯರ ಒಂದು ತಂಡ ಒಂದು ನದಿಯ ತಟ, ಅಂದರೆ ವೆಂಕಟಾಪುರದ ಒಂದು ನದಿಯ ತಟದಲ್ಲಿ, ನದಿಯಿಂದ ಒಳಗಡೆ ಆ ಚಿಪ್ಪಿಕಲ್ಲು ಸಂಗ್ರಹ ಮಾಡುವಾಗ ಸಡನ್ನಾಗಿ ನೀರು ಬಂದಾಗ ಬೆನ್ನಿನ ಮೇಲೆ ಅಥವಾ ಮುಳುಗುವಂಥ ಹಂತಕ್ಕೆ ನೀರು ಬಂದಾಗ ಏನು ಮಾಡಬೇಕಂತ ಅರ್ಥ ಆಗಿಲ್ಲ. ಸಡನ್ ನೀರು ಬಂದ ನಂತರ ಆಗ 14 ಜನ ಮುಳುಗ್ತಾರೆ. 14 ಜನರ ಪೈಕಿ 8 ಜನ ಅಥವಾ 9 ಜನ, ಈಗ 10 ಜನ ಅಂತ ಹೇಳ್ತಾರೆ, 10 ಜನ ಸಾವನ್ನಪ್ತಾರೆ. 8 ಜನರನ್ನ ಸಮೇತ ಬಾಡಿಯನ್ನು ಮೇಲಕ್ಕೆತ್ತಾರೆ. ಆದರೆ 3 ಜನ ಕಾಣೆಯಾಗಿದ್ದಾರೆ ಅನ್ನುವಂಥ ಒಂದು ವಿವರಣೆ ಕೂಡ ಬರ್ತಾ ಇದೆ. ಅದಾದ ನಂತರ 3 ಜನರನ್ನ ಸ್ಥಳೀಯರು ಕೂಡ ರಕ್ಷಣೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಮೇ ಬಿ ಅವರು ಸ್ವಲ್ಪ ಹತ್ತಿರ ಇರ್ಬೋದು, ಅಂದರೆ ನದಿಯ ತಟಕ್ಕೆ ಹತ್ತಿರ ಇರ್ಬೋದು. ಈ 10 ಜನ ಸ್ವಲ್ಪ ಮುಂದೆ ಹೋಗಿರ್ಬೋದು, ಅಥವಾ ಸಡನ್ನಾಗಿ ಬರ್ತಾ ಸ್ಟಾರ್ಟ್ ಆಗಿರ್ಬೋದು. ಯಾಕಂದರೆ ಯಾವುದೇ ಒಂದು ನದಿ ಅಥವಾ ಸಮುದ್ರದ ಪಕ್ಕ ಇರೋ ನದಿಗೆ ಈಗ ದೊಡ್ಡ ಮಳೆಗಾಲ ಇಲ್ಲ, ಸಡನ್ನಾಗಿ ದೊಡ್ಡ ನದಿ ಮಳೆ ಬಂತು, ನದಿ ಅಥವಾ ಸಮುದ್ರ ಉಕ್ಕರಿತು ಅನ್ನೋ ಕಾರಣಕ್ಕೆ. ಆದರೆ ಈಗ ಇರುವಂಥ ಒಂದು ಅಂದರೆ ಸ್ವಲ್ಪ ಮಟ್ಟಿಗೆ ಬರತ ಜಾಸ್ತಿ ಆಗಿರಬಹುದು. ಈ ದುರಂತಕ್ಕೆ ಎಕ್ಸಾಕ್ಟ್ ಕಾರಣ ಇನ್ನೂ ತನಕ ಅರ್ಥ ಆಗ್ತಿಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ದೊಡ್ಡದಾದಂಥ ಮಳೆ ಬಂದು ನದಿ ಉಕ್ಕಿ ಹರಿದು ಸಮುದ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆಗ ಏನು ಅನಾಹುತ ಆಯಿತಾ? ಇಲ್ಲ, ಅಫ್ಕೋರ್ಸ್ ನಿನ್ನೆ ಮಳೆ ಬಂದಿತ್ತು, ಆದರೆ ಮಳೆ ಬಂದ ಕಾರಣಕ್ಕಾಗಿ ಆ ನೀರು ಹೋಗಿ ಸಡನ್ನಾಗಿ ಬರ್ತ ಜಾಸ್ತಿಯಾಗಿ ಮುಳುಗುವಂಥ ಸಂದರ್ಭ ಆಯಿತಾ? ಅರ್ಥ ಆಗ್ತಿಲ್ಲ. ಆದರೆ ಭಟ್ಕಳದಲ್ಲಿ ನಡೆದಂಥ ಈ ಘೋರ ದುರಂತಕ್ಕೆ ಎಲ್ಲರೂ ಕೂಡ ಕಣ್ಣೀರು ಹಾಕಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಬೇಸಿಗೆ ಆದ ಕಾರಣಕ್ಕಾಗಿ ಮಳೆಯಲ್ಲಿ ಮೀನು ಸಿಗಲ್ಲ, ಮಳೆಯಲ್ಲಿ ಚಿಪ್ಪಿಕಲ್ಲು ಸಿಗಲ್ಲ, ಮಳೆಯಲ್ಲಿ ನೀಲಿಕಲ್ಗ ಸಿಗಲ್ಲ, ಅಥವಾ ಮಳೆಯಲ್ಲಿ ಕಲ್ಗ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಈ ಚಿಪ್ಪಿಕಲ್ಲನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಓಪನ್ ಮಾಡಿ ಒಣಗಿಸಿ, ಅದಾದ ನಂತರ ಮಳೆಗಾಲದಲ್ಲಿ ಕೂಡ ಅದನ್ನು ಪದಾರ್ಥಕ್ಕಾಗಿ ಯೂಸ್ ಮಾಡ್ತಾರೆ. ಅಥವಾ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ಅದನ್ನು ಮಾರ್ತಾರೆ.
ಮೊದಲು ಸ್ವಲ್ಪ ಗುಂಪಾಗಿ ಚಿಪ್ಪಿಕಲ್ಲನ್ನು ನಿಲಿಕಲ್ಗನ್ನು ಕೊಂಡ್ಗನ್ನ ಮಾರ್ತಾ ಇದ್ರು. ಆದರೆ ಈಗ ಏನು ಮಾಡ್ತಾರೆ ಅಂದರೆ 100 ರೂಪಾಯಿಗೆ 20, 100 ರೂಪಾಯಿಗೆ 20 ಹೀಗೆ ಸ್ವಲ್ಪ ಕಾಸ್ಟ್ಲಿ ದುನಿಯಾದ ಕಾರಣಕ್ಕಾಗಿ ಅದು ಕೂಡ ಕಾಸ್ಟ್ಲಿ ಆಗ್ತಿದೆ. ಹಾಗಾಗಿ ಚಿಪ್ಪಿಕಲ್ಲು ಈ ತರಕ ಯೂಸ್ ಮಾಡ್ತಾರೆ. ಅಂದರೆ ಚಿಪ್ಪಿಕಲ್ಲನ್ನು ಸಂಗ್ರಹ ಮಾಡಲು ಹೋಗಿದಂಥ ಈ ಕೂಲಿ ಕಾರ್ಮಿಕರು ಅಥವಾ ಈ ಅದರಿಂದಲೇ ಬರುವಂಥ ಲಾಭದಿಂದ ಹೊಟ್ಟೆಯನ್ನು ಹೊರಿತಾ ಇದ್ದಂಥ 14 ಜನರ ಪೈಕಿ 9 ಅಥವಾ 10 ಜನ ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಅಂದರೆ ಅದು ನಿಜಕ್ಕೂ ಕೂಡ ದುರಂತವೇ ಸರಿ. ಸರ್ಕಾರ ಇನ್ನು ಮುಂದಾದರೂ ಕೂಡ ಇದಕ್ಕೆ ಎಚ್ಚೆತ್ತು ಈ ಚಿಪ್ಪಿಕಲ್ಲು ಸಂಗ್ರಹವನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು. ಅವರಿಗೇನಾದರೂ ಚಿಕ್ಕ ಪುಟ್ಟದೇನೋ ಸೇಫ್ಟಿ ಜಾಕೆಟ್ ಕೊಡಬೇಕು ಅಥವಾ ಏನಾದರೂ ಒಂದು ಸಜೆಷನ್ ಕೊಡಬೇಕು. ಎಲ್ಲವೂ ಕೂಡ ಸರ್ಕಾರದ ಮುಂದಿದೆ. ಆದರೆ ಇವತ್ತು ಆದಂಥ ಒಂದು ದುರ್ಘಟನೆ ನಿಜಕ್ಕೂ ಕೂಡ ಕಣ್ಣೀರು ತರಿಸುವಂಥದ್ದು. ನಮಸ್ಕಾರ ಸ್ನೇಹಿತರೆ.